ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನಾನು ನಿಮ್ಮ ವೆಂಕಟರಾಜು ಮಾತಾಡ್ತಾ ಇದ್ದೀನಿ. ಸೊ ನಾನು ಇವತ್ತೇನು ಟಾಪಿಕ್ ತೊಗೊಂಡು ಬಂದಿದ್ದೇನೆ ಅಂತ ಹೇಳಿದ್ರೆ, ಸೊ ಸೊ ರಿಲೇಟೆಡ್ ಟು ರೆಂಟ್ ರಿಯಲ್ ಎಸ್ಟೇಟ್ ಅಂದ್ಕೊಳ್ಳಿ. ಸೊ ನಾನು ಏನು ಇವತ್ತು ತೊಗೊಂಡಿದ್ದೀನಿ ಅಂದರೆ, ಸೊ ನನ್ನ ಆಫೀಸ್ ಸರೌಂಡಿಂಗಲ್ಲಿ ಏನಿದೆ ಬೆಳ್ಳಂಡೂರು ಇಕೋಸ್ಪೇಸ್ ಬೆಳ್ಳಂಡೂರಲ್ಲಿ, ಸೊ ಸ್ಪೆಷಲಿ ಬೆಳ್ಳಂಡೂರಲ್ಲಿ ಏನು ರೆಂಟ್ಸ್ ಇರುತ್ತೆ, ಸೊ ಆ ರೆಂಟ್ಸ್ನ ಪ್ರೆಸೆಂಟ್ ರೆಂಟ್ ಫ್ಲ್ಯಾಟ್ಸ್ ಆಗಲಿ, ಮೋಲ್ಡ್ ಮನೆಗಳಾಗಲಿ, ಶೀಟ್ ಮನೆ ಆಗಲಿ, ಕಚ್ಚಾ ಮನೆ ಅಂತಾರೆ, ಪಕ್ಕ ಮನೆ ಅಂತಾರೆ. ಸೊ ಅದರದ್ದು ರೆಂಟ್ಸ್ ಏನು ವೇರಿಯೇಷನ್ ಇರುತ್ತೆ, ಸೊ ಎಷ್ಟು ಡೆಪಾಸಿಟ್ ಇರುತ್ತೆ, ಸೊ ಅದ್ರ ಬಗ್ಗೆ ಇವತ್ತು ನಾನು ಟಾಪಿಕ್ ನಿಮ್ಗೆ ತೊಗೊಂಡು ಬಂದಿದ್ದೀನಿ. ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಮ್ಮ ಝೋನಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಸೊ ಏನು ರೆಂಟ್ಸ್ ಇರುತ್ತೆ, ಸ್ಪೆಷಲಿ ಬೆಳ್ಳಂಡೂರಲ್ಲಿ ಏನು ರೆಂಟ್ಸ್ ಇದೆ ಮನೆಗಳಿಗೆ, ಸೊ ಅದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನೋಡಿ, ಸೊ ನಾನು ತೊಗೊಳ್ತೀನಿ ಇವಾಗ. ಸೊ ಮೋಲ್ಡ್ ಮನೆಗಳು ಸ್ಪೆಷಲಿ, ಸೊ ಮೋಲ್ಡ್ ಮನೆಗಳು ಬಂದುಬಿಟ್ಟು ಸೊ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಸೊ ಒನ್ ಬಿ ಎಚ್ ಕೆ ಬಂದುಬಿಟ್ಟು, ಸೊ ನಮಗೆ ರೆಂಟ್ ಬಂದುಬಿಟ್ಟು ಎಷ್ಟು ಬರುತ್ತೆ ಅಂದರೆ 12,000 ಟು 15,000 ರೆಂಟ್ ಸಿಗುತ್ತೆ, ರೆಂಟ್ ಇರುತ್ತೆ ಮನೆಗಳು. ಸೊ ಅದೇ ರೀತಿ ಅದಕ್ಕೆ ಡೆಪಾಸಿಟ್, ಸೆಕ್ಯೂರಿಟಿ ಡೆಪಾಸಿಟ್ ಎಷ್ಟು ತೊಗೊಳ್ತಾರೆ ಅಂತ ಹೇಳಿದ್ರೆ 30,000ರಿಂದ 20,000, 20,000ದಿಂದ 30,000 ಸೊ ರೇಂಜಲ್ಲಿ. ಸೊ ಬೆಳ್ಳಂಡೂರಲ್ಲಿ 1 BHKಗೆ ಸೊ ಸೆಕ್ಯೂರಿಟಿ ಡೆಪಾಸಿಟ್ ತೊಗೊಳ್ತಾರೆ. ಸೊ ರೆಂಟ್ ಬಂದುಬಿಟ್ಟು 12K ಟು 15K, ಸೊ 12,000ರಿಂದ 15,000 ರೂಪಾಯಿ ತೊಗೊಳ್ತಾರೆ. ಸೊ ಅದೇ ರೀತಿ 2 BHK ಮನೆ ನಾವು ತೊಗೊಂಡಾಗ, ಸೊ 2 BHK ಮನೆ ಬಂದುಬಿಟ್ಟು ನಮಗೆ ಎಷ್ಟು ತೊಗೊಳುತ್ತೆ ಅಂತ ಹೇಳಿದ್ರೆ, ರೆಂಟ್ ಎಷ್ಟು ತೊಗೊಳ್ತಾರೆ ಅಂತ ಹೇಳಿದ್ರೆ 17,000ರಿಂದ 35,000 ರೂಪಾಯಿವರೆಗೂ ಸೊ ಮೋಲ್ಡ್ ಮನೆಗಳಿಗೆ ಸೊ ಬೆಳ್ಳಂಡೂರಲ್ಲಿ ಸೊ ರೆಂಟು ತಗೊಳ್ತಾರೆ. ಸೊ ಅದೇ ರೀತಿ ಸೆಕ್ಯೂರಿಟಿ ಡೆಪಾಸಿಟ್ ಬಂದುಬಿಟ್ಟು ನಮಗೆ 40,000 ಟು 50,000 ರುಪೀಸು. ಸೊ ಮೋಲ್ಡ್ ಮನೆಗಳು ಏನಿದ್ದಾವೆ, ಒಳ್ಳೆ ಲಕ್ಸುರಿ ಮನೆಗಳು, ಸೊ ಅವ್ರಿಗೆ 50,000 ರುಪೀಸ್ವರೆಗೂ ಸೆಕ್ಯೂರಿಟಿ ಡೆಪಾಸಿಟ್ ತೊಗೊಳ್ತಾರೆ. ಅದೇ ರೀತಿ 3 BHK ರೂಮ್ಸ್ ಬಂದುಬಿಟ್ಟು ರೆಂಟ್ ಏನಿರುತ್ತೆ ಅಂದರೆ 30 ಟು 45, 50,000 ರುಪೀಸ್ವರೆಗೂ ರೆಂಟ್ ಇದೆ. ಸೊ ಬೆಳ್ಳಂಡೂರಲ್ಲಿ ಪ್ಲಸ್ ಅದಕ್ಕೆ ಸೆಕ್ಯೂರಿಟಿ ಡೆಪಾಸಿಟ್ 50,000ದಿಂದ 60,000, 1,00,000ವರೆಗೂ ತೊಗೊಳ್ತಾರೆ. ಸೊ ಇದು ಬಂದುಬಿಟ್ಟು 3 BHK. ಸೊ 1RK ಅಂತ ಹೇಳಿದ್ರೆ ರೂಮ್, ಕಿಚನ್, ರೆಸ್ಟ್ ರೂಮ್ ಇರುತ್ತೆ, ಕಾಮನ್ ರೆಸ್ಟ್ ರೂಮು. ಸೊ ಅದಕ್ಕೆ ಬಂದುಬಿಟ್ಟು 7,000ರಿಂದ 10,000 ರೂಪಾಯಿವರೆಗೂ ಬೆಳ್ಳಂಡೂರಲ್ಲಿ ನಮಗೆ ಈಸಿಯಾಗಿ 1RK ರೂಮ್ ಸಿಗುತ್ತೆ. ಸೊ ಅದಕ್ಕೆ ಬಂದುಬಿಟ್ಟು 7,000ರಿಂದ 10,000 ರೂಪಾಯಿ ರೆಂಟ್ ತೊಗೊಳ್ತಾರೆ. ಸೊ ಸೆಕ್ಯೂರಿಟಿ ಡೆಪಾಸಿಟ್ ಬಂದುಬಿಟ್ಟು 25,000ರಿಂದ 30,000 ರೂಪಾಯಿವರೆಗೂ ತೊಗೊಳ್ತಾರೆ, 20,000 ತೊಗೊಳ್ತಾರೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಸೊ ಇದು ಬೆಳ್ಳಂಡೂರಲ್ಲಿ ಮೋಲ್ಡ್ ಮನೆಗಳಿಗಿರುವಂಥ ರೆಂಟು ಪ್ಲಸ್ ಸೆಕ್ಯೂರಿಟಿ ಡೆಪಾಸಿಟ್ ಆಗಿರುತ್ತೆ. ಅದೇ ರೀತಿ ಇನ್ನು ನೆಕ್ಸ್ಟ್ ಕ್ಯಾಟಗರಿ ಬಂದಾಗ ನಾವು ಶೀಟ್ ಮನೆಗಳು, ಸೊ RCC ಆದಮೇಲೆ ನೆಕ್ಸ್ಟ್ ಶೀಟ್ ಮನೆಗಳಿಗೆ ಎಷ್ಟು ತೊಗೊಳ್ತಾರೆ ಅಂತ ಹೇಳಿದ್ರೆ, ಸೊ 1 BHKಗೆ 1 BHK ಅಂದರೆ ಕಾಮನ್ ಆಗಿ ನಿಮ್ಗೆಲ್ಲರಿಗೂ ಗೊತ್ತಿದೆ. 1 BHK ಅಂದರೆ ಹಾಲು, ಬೆಡ್ರೂಮ್, ಕಿಚನ್, ಸಿಂಪಲ್ ಒಂದು ರೆಸ್ಟ್ ರೂಮ್ ಇರುತ್ತೆ. ಸೊ ಅದಕ್ಕೆ ಬಂದುಬಿಟ್ಟು 4,000 ರೂಪಾಯಿಂದ 10,000 ರೂಪಾಯಿವರೆಗೂ ರೆಂಟ್ ಇರುತ್ತೆ ಸೊ ಬೆಳ್ಳಂಡೂರಲ್ಲಿ. ಸೊ ಅದಕ್ಕೆ ಸೆಕ್ಯೂರಿಟಿ ಡೆಪಾಸಿಟ್ ಎಷ್ಟು ತೊಗೊಳ್ಬೋದು, ಸೊ 15,000ರಿಂದ 20,000 ರೂಪಾಯಿವರೆಗೂ ಸೆಕ್ಯೂರಿಟಿ ಡೆಪಾಸಿಟು ತೊಗೊಳ್ತಾರೆ. ಸೊ ಇದು ಬಂದುಬಿಟ್ಟು 1 BHKಗೆ. ಸೊ 2 BHKಗೆ ಬಂದುಬಿಟ್ಟು ರೆಂಟ್ ಎಷ್ಟಿರುತ್ತೆ, 9,000ದಿಂದ 15,000 ರೂಪಾಯಿವರೆಗೂ. ಸೊ 2 BHK 15,000ರಿಂದ 20,000 ಇರ್ಬೋದು, 20,000 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. 9,000ದಿಂದ 20,000ವರೆಗೂ ಅಂದರೆ ಮಿನಿಮಮ್ ಬೇಸಿಕ್ಸಿಂದ ಸೊ ಅಮ್ಯುನಿಟೀಸ್ವರೆಗೂ ಸೇರಿಸ್ಕೊಂಡ್ರೆ ನಮ್ಗೆ 20,000 ರೂಪಾಯಿವರೆಗೂ ರೆಂಟಲ್ಲಿ ಮನೆ ಸಿಗುತ್ತೆ. ಸೊ ಇದಕ್ಕೆ ಸೆಕ್ಯೂರಿಟಿ ಡೆಪಾಸಿಟ್ ಎಷ್ಟು ತೊಗೊಳ್ತಾರೆ 2 BHKಗೆ, ಸೊ 30,000ದಿಂದ 40,000, 40,000ದಿಂದ 50,000 ರೂಪಾಯಿವರೆಗೂ ಸೆಕ್ಯೂರಿಟಿ ಡೆಪಾಸಿಟ್ ತೊಗೊಳ್ತಾರೆ. ಸೊ ಇನ್ನೂ ಕಡಿಮೆನೂ ತೊಗೋಬೋದು, 15,000ದಿಂದನೂ 50,000 ರೂಪಾಯಿವರೆಗೂ ಸೆಕ್ಯೂರಿಟಿ ಡೆಪಾಸಿಟ್ ತೊಗೊಳ್ತಾರೆ ಸೊ ಬೆಳ್ಳಂಡೂರಲ್ಲಿ. ಸೊ 3 BHK ನಮಗೆ ಶೀಟ್ ಮನೆ ಏನು ರೇಂಜಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 20,000ದಿಂದ 25,000, 30,000 ರೂಪಾಯಿವರೆಗೂ ಶೀಟ್ ಮನೆ ಸಿಕ್ಕುತ್ತೆ ರೆಂಟಿಗೆ. ಸೊ 3 BHK ಕೆಪಾಸಿಟಿ ಇರೋವಂಥ ಮನೆಗಳು ಸೊ ನಮಗೆ 20,000ದಿಂದ 25,000-30,000 ರೂಪಾಯಿವರೆಗೂ ಸಿಗುತ್ತೆ. ಸೊ ಇದಕ್ಕೂ ಅಷ್ಟೇ 25,000ರಿಂದ 30,000, 40,000 ರೂಪಾಯಿವರೆಗೂ ಸೆಕ್ಯೂರಿಟಿ ಡೆಪಾಸಿಟ್ ತೊಗೊಳ್ತಾರೆ. ಸೊ ಇದಾಗಿತ್ತು. ಈ ಕಚ್ಚಾ ಮನೆ, ಪಕ್ಕ ಮನೆ ಅಂತಾರಲ್ಲ, ಸೊ ಇವಾಗ ಕೆಲವೊಂದು ಎಂಟಿ ಲ್ಯಾಂಡ್ಗಳಲ್ಲಿ ಸೊ ಶೀಟ್ಗಳಲ್ಲಿ ಹಾಕಿ ಮನೆಗಳು ಸಣ್ಣದಾಗಿ ಶೆಡ್ ಥರ ಮನೆಗಳು ಕಟ್ಟಿ ಕೊಡ್ತಾರಲ್ಲ, ಸೊ ಅದಕ್ಕೂ ಬೆಳ್ಳಂಡೂರಲ್ಲಿ ಆ ಥರ ಮನೆಗಳು ಇದ್ದಾವೆ. ಸೊ ಅದಕ್ಕೂ ಬಂದುಬಿಟ್ಟು 3,000ದಿಂದ 5,000 ರೂಪಾಯಿವರೆಗೂ ರೆಂಟ್ ತೊಗೊಳ್ತಾರೆ. ಸೊ ಅದಕ್ಕೂ ಸೆಕ್ಯೂರಿಟಿ ಡೆಪಾಸಿಟ್ ತೊಗೊಳ್ತಾರೆ ಯಾರು ಲ್ಯಾಂಡ್ ಓನರ್ಸ್ ಇರ್ತಾರೆ, ಸೊ ಯಾರು ಮನೆಗಳು ಕೊಟ್ಟಿರ್ತಾರೆ, ಸೊ ಲೇಬರ್ಸ್ಗೆ ಆಗಲಿ ಯಾರು ಬಂದು ಸ್ಟೇ ಮಾಡಿರ್ತಾರೆ ಅವ್ರಿಗೆಲ್ಲ. ಸೊ 5,000ದಿಂದ 10,000 ರೂಪಾಯಿ ಸೆಕ್ಯೂರಿಟಿ ಡೆಪಾಸಿಟ್ ತೊಗೊಳ್ತಾರೆ. 3,000ದಿಂದ 5,000 ರೂಪಾಯಿವರೆಗೂ ರೆಂಟೂ ತೊಗೊಳ್ತಾರೆ. ಸೊ ಆ ಥರ ಮನೆಗಳಿಗೂ ಏನು ಕಡಿಮೆ ಏನಿಲ್ಲ. ಸೊ ಸೇಮ್ ಶೀಟ್ ಮನೆಗೆ ಏನು ತೊಗೊಳ್ತಾರೆ ಅದೇ ಶೀಟ್ ಮನೆ ಅಂದರೆ ಅದು ಇಂಡಿವಿಜುವಲ್ ಇರುತ್ತೆ. ಸೊ ಇದು ಬಂದುಬಿಟ್ಟು ನಮಗೆ ಒಂದು 10 ಮನೆ ಒಂದೇ ಲೈನಲ್ಲಿ ಒಂದು ಸೈಟಲ್ಲಿ ಕಟ್ಟಿರ್ತಾರೆ. ಸೊ ಸ್ವಲ್ಪ ಅದು ಸೆಗ್ರಿಗೇಟ್ ಮಾಡಿಬಿಟ್ಟು ನಿಮಗೆ ಶೆಡ್ಗಳ ಥರ ಮಾಡಿಕೊಟ್ಟಿರ್ತಾರೆ. ಸೊ ಆ ಥರ ಮನೆಗಳಿಗೆ ಬಂದುಬಿಟ್ಟು ನಮಗೆ ಬೆಳ್ಳಂಡೂರಲ್ಲಿ
ಸೊ ನಿಮಗೆ 3,000 ರಿಂದ 5,000 ರೂಪಾಯಿವರೆಗೂ ಬಾಡಿಗೆ ತೊಗೊತಾರೆ, ಪ್ಲಸ್ 5,000 ರಿಂದ 10,000 ರೂಪಾಯಿವರೆಗೂ ಸೆಕ್ಯೂರಿಟಿ ಡೆಪಾಸಿಟ್ ತೊಗೊಂಡಿರ್ತಾರೆ. ಸೊ ಇದು ಬಂದುಬಿಟ್ಟು ನಮ್ಮ ಬೆಳ್ಳಂಡ್ರಲ್ಲಿ ಏನು ಬೆಳ್ಳಂಡ್ರು ಝೋನ್ ಏನಿದೆಯಲ್ಲ, ಸೊ ಬೆಳ್ಳಂಡ್ರು ಝೋನಲ್ಲಿ ಇದು ಬಂದುಬಿಟ್ಟು ರೆಂಟ್ಸ್ ಪ್ರೆಸೆಂಟ್ ಇವಾಗ 2025 ಇಯರ್ ಈ ವರ್ಷ ಏನು ನಡೀತಿದೆ, ಸೊ ಇದು ಬಂದುಬಿಟ್ಟು ರೆಂಟ್ ಪ್ರೆಸೆಂಟ್ ನಡೀತಾ ಇರೋ ರೆಂಟ್ ಪ್ಲಸ್ ಡೆಪಾಸಿಟ್ ರೇಂಜ್ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಟಾಪಿಕ್ಕು. ಸೊ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೂ ಮೋರ್ ಓವರ್ ನಾನು ಇನ್ನೂ ಕೆಲವೊಂದು ವಿಡಿಯೋಗಳಲ್ಲಿ ಕೆಲವೊಂದೆಲ್ಲ ಡೀಟೇಲ್ಸ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಏನೇ ತಪ್ಪಾಗಿದ್ರು ನಾನು ಮಾತಾಡೋ ಇದರಲ್ಲಿ ಸೊ ಕ್ಷಮಿಸಿ ಅಂತ ಹೇಳ್ತಾ, ಸೊ ಬಿಗಿನಿಂಗ್ ನಾನು ಏನು ಮಾಡ್ತಿದ್ದೆ ವಿಡಿಯೋಸ್ ಅದು ಬೇರೆ, ಸೊ ನಾನು ವ್ಲಾಗ್ಸ್ ಬೇರೆ ಮಾಡ್ತಾ ಇದ್ದೀನಲ್ಲ, ಸೊ ಹಂಗಾಗಿ ಸ್ವಲ್ಪ ವೇರಿ ಇದೆ ಮೈಂಡಲ್ಲಿ. ಸೊ ನೋ ಪ್ರಾಬ್ಲಮ್, ಸೊ ಕರೆಕ್ಟ್ ಮಾಡ್ಕೊತೀನಿ. ಸೊ ದಯವಿಟ್ಟು ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ, ಗುಡ್ ಡೇ, ಬಾಯ್.